Are you ready, guys? Namaste Stu Maha. Just trust me, you'll be fine. And when I'm back in Lakshmi Namostute. ಫ್ರೆಶ್ ಆಗಿರುವಂತ ಸೊ ಬ್ಲೌಸ್ ಪೀಸನ್ನ ನಾನು ಇಲ್ಲಿ ಇದನ್ನ ನಾನು ಬಾಡಿಯಾಗಿ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಇದನ್ನ ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸಲ್ಲಿ ಪಿನ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. Lakshmi Namostute. ಮಾಡಿದ್ದೀನಿ. ಸೊ ಈ ಕಂಪ್ಲೀಟ್ ವಿಡಿಯೋನ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಡಬಲ್ ಫೋಲ್ಡ್ ಈ ತರ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಸ್ಯಾರಿನ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡು ಸೊ ಇದನ್ನ ಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ ಮಾಡ್ಕೊಂತೀನಿ ನಾನು. ಫುಲ್ ಕಂಪ್ಲೀಟ್ ಪ್ಲೀಟ್ಸ್. ಇದನ್ನ ಐ ಥಿಂಕ್ ನಾನು 10 years ಇದ್ದಾಗಿಂದ ಉಡ್ಸಕ್ ಸ್ಟಾರ್ಟ್ ಮಾಡಿದ್ದೆ. ಇವಾಗ ನನಗೆ 31 years. ಸೊ ಎಷ್ಟು ವರ್ಷದಿಂದ ಉಡಿಸ್ತಾ ಇದ್ದೀನಿ ಇದೇ ಪ್ಯಾಟ್ರನ್. 21 years ಇಂದ ಈ ಒಂದು ಪ್ಯಾಟ್ರನ್ ನನ್ನ ಯಾವಾಗ್ಲೂ ರೆಗ್ಯುಲರ್ ಆಗಿ ಉಡಿಸ್ತೀನಿ. ಅಂಡ್ ತುಂಬಾ ಈಸಿ. ಜಸ್ಟ್ 10-15 minutes ಅಲ್ಲಿ ನೀವು ಈ ಡ್ರಾಪಿಂಗ್ ನ ಮಾಡ್ಬೋದು. 10-15 minutes ಅಲ್ಲಿ ಲಕ್ಷ್ಮಿ ಸಾರಿ ಡ್ರಾಪಿಂಗ್. ಬಂದ್ಬಿಡಿ ನಮ್ಮ ಹತ್ರ ಕ್ಲಾಸ್ಗೆ. ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ ಬನ್ನಿ ಗೈಸ್. ನನಗೆ ಆಕ್ಚುಲಿ ತುಂಬಾ ಜನ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ದು ಕ್ಲಾಸ್ ಮಾಡಿ ಅಂತ ತುಂಬಾ ಜನ ಕೇಳ್ಕೊಳ್ಳೋರು. ಸೊ ಕ್ಲಾಸ್ ಮಾಡಕ್ ಟೈಮ್ ಆಗ್ತಾ ಇರಲಿಲ್ಲ. ಸೊ ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ಒಂದು ಗಿಫ್ಟ್ ಆಗಿ ಈ ವಿಡಿಯೋನ ಮಾಡಾಕ್ತೀನಿ. ಸೊ ನೋಡ್ಕೊಳ್ಳಿ ಯಾವ ತರ ಡ್ರಾಪಿಂಗ್ ಮಾಡೋದಂತ. ನಿಮ್ಮ ಮನೆಯಲ್ಲೂ ಇದೇ ರೀತಿ ಲಕ್ಷ್ಮಿನ ಚೆನ್ನಾಗಿ ಕೂರಿಸಿ ಎಲ್ಲರೂ. ಖುಷಿ ಆಗತ್ತೆ ನಂಗೆ, ಅಷ್ಟೇ ಸಾಕು. ಇದನ್ನ ಫುಲ್ಲು ನೀಟಾಗಿ ಅರೇಂಜ್ ಮಾಡ್ಕೊಂಡು ಪ್ಲೀಟ್ಸ್ನ ಪಿನ್ ಮಾಡ್ಕೊತೀನಿ ಇಲ್ಲಿ. ನೋಡಿ ಸೇಮ್ ಏನಾದ್ರು ಚೇಂಜ್ ಇದೆಯಾ? ನಾರ್ಮಲ್ ನನ್ನ ಕ್ಲೈಂಟ್ಗೆ ಹೆಂಗ್ ಸೀರೆ ಉಡಿಸ್ತೀನಿ ಹಂಗೆ ಮಾಡ್ತಾ ಇದೀನಿ ತಾನೆ. ಈ ಸರಿ ಲಕ್ಷ್ಮಿದು ನಾನು ಇದು ಮಾಡಬಾರ್ದು ಅಂತ ಇದ್ದೆ. ಟೈಮ್ ಇರ್ಲಿಲ್ಲ. ಸರಿ ಬಿಡು, ಲಾಸ್ಟ್ ಇಯರ್ ಎಲ್ಲ ಮಾಡಿದೀನಲ್ಲ, ಸೊ ಇಯರ್ ಮಾಡೋದ್ ಬೇಡ ಅಂತ. ಬಟ್ ಯಾರೋ ಒಬ್ರು ಫೋನ್ ಮಾಡಿ ಯಾಕೆ ಮಾಡಿಲ್ಲ, ಮಾಡ್ತೀರಾ ಈ ಸರಿ ಅಂತ ನಮ್ ಫ್ರೆಂಡ್ ಒಬ್ರು ಹೇಳಿದ್ರು. ನೋಡ್ದ, ಅದೇ ಹೇಳೋದು, ಲಕ್ಷ್ಮಿನೇ ಕೇಳಿ ಮಾಡಿಸ್ಕೊತಾ ಇದ್ದಾಳೆ ಈ ಸರಿ ನನ್ನ ಹತ್ರ. ಐ ಆಮ್ ಸೋ ಹ್ಯಾಪಿ ದಟ್. ವಾವ್, ಲುಕ್ ಅಟ್ ದಿಸ್ ಗಾಯ್ಸ್, ಫ್ಲಫಿ ಪ್ಲೀಟ್ಸ್. ಇಷ್ಟು ಕ್ಯೂಟ್ ಆಗಿದಲ್ಲ, ಸಕ್ಕದಾಗಿ ಬಂತು. ವೆರಿ ಪ್ರಿಟಿ. ದಿಸ್ ಇಸ್ ದ ಮೇನ್ ಪಾರ್ಟ್. ಓಕೆ, ಸೊ ಇದನ್ನ ಈ ತರ ಬರುತ್ತೆ. ಇದು ಹಿಂಗೆ, ಸೊ ಹಿಂಗ್ ಬಂದು ಇದು ಇಲ್ಲಿ ಈ ತರ ಬರುತ್ತೆ. ಒಂದು ಈ ಸ್ಟೈಲಲ್ಲಿ ಉಡಿಸ್ಬೋದು, ಇಲ್ಲ ಇನ್ನೊಂದು ಬಂದು ಹಿಂಗ್ ಹಾಕ್ಬೋದು. ಓಕೆನಾ, ಇಲ್ಲ ಅಂದ್ರೆ ಇನ್ನೊಂದು ಈ ತರ ಈ ಮಾರ್ವಾಡಿ ಸ್ಟೈಲಲ್ಲಿ ಬರ್ತಲ್ಲ ಆ ತರ ನೋಡಿಸ್ಬೋದು. ಕಡೆ ಹಿಂಗ್ ಇಡ್ತೀನಿ, ಕಾಲ್ ತರ ಇದು. ಆದ್ರೂ ಈಗ ನೋಡಿ, ಇದು ವಿತೌಟ್ ಕಾಲಿಲ್ದಿರೋರು, ಕೈ ಕಾಲು ಇಟ್ದಿರಾನೆ ಲಕ್ಷ್ಮಿನ ಕೂರಿಸ್ಬೋದು ಕೂತಿರೋ ತರ ಸ್ಟೈಲ್. ಇವಾಗ ಕೆಲವೊಬ್ಬರಿಗೆ ಕೈ ಕಾಲು ಇಡೋದೆಲ್ಲ ಇಷ್ಟ ಇರಲ್ಲ ಅಲ್ಲ, ಸೊ ಹಂಗೆ ಕೂರ್ಸೋದು ಇಷ್ಟ ಪಡ್ತಾರಲ್ವಾ. ಸೊ ಅದಕ್ಕೆ ಈ ತರ ಒಳಗಡೆ ಏನಾದ್ರು ಈ ತರ ಡಬ್ಬನೋ ಬಾಕ್ಸೋ ಏನಾದ್ರು ಒಂದ್ ಈ ತರ ಇಟ್ರೆ ಚೆನ್ನಾಗ್ ಬರುತ್ತೆ. ನೋಡಿ ಇವಾಗ ಹೆಂಗಿದೆ ಇದು, ಲಕ್ಷ್ಮಿ ಕೂತಿರೋ ತರ ಇಲ್ಲ. ಒಂದು ಡಾಬ್ ಎತ್ಕೊಳ್ರಮ್ಮ. ಟೈನ್ ದಾರ ಬೇಕೊಂದು, ಟೈನ್ ದಾರ. Namaste Garudarudhe Kolasura. ಕಂಪ್ಲೀಟ್ ಲುಕ್. ಸೊ ನಾನು ಇದೇ ಡ್ರಾಪಿಂಗ್ ನ ಒಂದು 21 years ಇಂದ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ವೆರಿ ಸಿಂಪಲ್, ಎಲಿಗೆಂಟ್, ತುಂಬಾ ಚೆನ್ನಾಗಿರುತ್ತೆ, ಈಸಿ ಆಗಿರುತ್ತೆ. ಹೇಗಿತ್ತು ಈ ಡ್ರಾಪಿಂಗ್ ಅಂತ ಹೇಳಿ. ಅಂಡ್ ಇನ್ನೊಂದು ಸ್ಟೈಲು ತೋರಿಸ್ತೀನಿ ಪಾರ್ಟ್ 2 ನಲ್ಲಿ. ಬಾಡಿಗೆ ಹ್ಯಾಂಡ್ಸು ಮತ್ತೆ ಲೆಗ್ಸು ಫಿಕ್ಸ್ ಮಾಡಿ ಪದ್ಮಾಸನ ಸ್ಟೈಲ್ ಅಲ್ಲಿ ತೋರಿಸ್ತೀನಿ. ಮತ್ತೆ ಹ್ಯಾಂಡ್ಸ್ ಫಿಕ್ಸ್ ಮಾಡಿ, ಸೊ ಆ ಸ್ಟೈಲ್ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ. ಪಾರ್ಟ್ 2 ನಲ್ಲಿ ಅದನ್ನ ತೋರಿಸ್ತೀನಿ. ಸೊ ಹೇಗಿತ್ತು ಈ ಸ್ಯಾರಿ ಡ್ರಾಪಿಂಗ್
ಅಂತ ಕಮೆಂಟ್ ಮಾಡಿ. ಐ ಥಿಂಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಸೊ ನನ್ನ ಪುಟ್ಟ ಲಕ್ಷ್ಮಿ ರೆಡಿ ಆಗಿದ್ದಾಳೆ, ಮಹಾಲಕ್ಷ್ಮಿ. ಸೊ ನನಗಂತೂ ಈ ಸ್ಟೈಲ್ ತುಂಬ ಇಷ್ಟ. ಇದು ನಾನೇ ನನ್ನ ಓನ್ ಸ್ಟೈಲು. ನಾನು ಒಂದು 10-11 ಇಯರ್ಸ್ ಇದ್ದಾಗ ನಾನೇ ಕಲ್ತಿದ್ದ ಸ್ಟೈಲ್ ಇದು. ಸೊ 10-15 ಮಿನಿಟ್ಸಲ್ಲಿ ಉಡಿಸ್ಬಿಡ್ತೀನಿ ನಾನು ಈ ಡ್ರಾಪಿಂಗ್ನ, ಬಿಕಾಸ್ ತುಂಬ ವರ್ಷಗಳಿಂದ ಮಾಡ್ಕೊಂಬಂದಿರೋದು. ನಾನು ಫಸ್ಟ್ ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೆ ವರಮಹಾಲಕ್ಷ್ಮಿಗೆ. ಸೊ ನನ್ನ ಮೇಕಪ್ ಕೆರಿಯರ್ ಸ್ಟಾರ್ಟ್ ಆಗೋದಕ್ಕೆ ಅಮ್ಮನೇ ಕಾರಣ.